ಫುಲ್ ಜ್ವರದಲ್ಲಿ ನನ್ನ ಇಂಜೆಕ್ಷನ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫುಲ್ ಕೈ ಕಾಲೆಲ್ಲ ವೀಕ್ನೆಸ್ ಆಗಿಬಿಟ್ಟಿದೆ ಸರ್. ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ ಅಂತೆ. ಸೊ ನಮ್ಮ ಹಳ್ಳಿಯಲ್ಲಿ ಕಾಲೇಜ್ ಇಲ್ಲ. ಸೊ ಸಿಟಿಗೆ ಬರಬೇಕಾಗಿದ್ದು. ಆವಾಗ ನಮ್ಮ ಅಪ್ಪಾಜಿಯವರು PUC ಆದಮೇಲೆ ಬಿಟ್ಬಿಡು ಎಷ್ಟ ಮುಗೀತು. ಬಟ್ ನಾನು ಹಠ ಮಾಡಿದ್ದೆ ಸರ್, ನಾನು ಡಿಗ್ರಿ ಓದಲೇಬೇಕು. ಆಮೇಲೆ ನಮ್ಮ ಅಪ್ಪಾಜಿಯವರು ನನಗೆ ಅಪೋಸ್ ಮಾಡ್ತಿದ್ರು, ಬೇಡ ಬೇಡ ಅಂತೇಳಿ 3 ದಿನ ಊಟ ಬಿಟ್ಟೆ ಪೇಪರಲ್ಲಿ ಆ್ಯಡ್ ಮಾಡಿದ್ರು, ಈ ಥರ ಸಿರಿಧಾನ್ಯ ಶಾಪಿಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತೇಳಿ. ಸೊ 4,000 ಫಸ್ಟ್ ಸ್ಯಾಲ್ರಿ. ನನಗೂ ಫಸ್ಟ್ ಇಲ್ಲಿ ಕೆಲಸ ಮಾಡಬೇಕಂದ್ರೆ ಆ ಗುರಿ ಇತ್ತು, ನಾನು ಅಂಥದ್ದೊಂದು ಶಾಪ್ ನಾನೇ ಹ್ಯಾಂಡಲ್ ಮಾಡಬೇಕು, ಈ ಜನರಿಗೆಲ್ಲ ಕೆಮಿಕಲ್ ಫ್ರೀ ಫುಡ್ ಕೊಡ್ಬೇಕಂತ ನನಗೂ ಆಸೆ ಇತ್ತು. ಈ ಶಾಪ್ ತಗೋಬೇಕಾದ್ರೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಯಿತು, ಬಟ್ ನೋ ಪ್ರಾಬ್ಲಮ್. ಇದಕ್ಕೆ ನಮ್ಮ ಅಣ್ಣ ಇಬ್ರು ಪಾರ್ಟ್ನರ್ಶಿಪ್ ಆಗಿ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣ ಬಂದಿದ್ರು. ಅವರು ಇದನ್ನ ಬಿಟ್ಬಿಟ್ಟು ಹೋದ್ಬಿಟ್ರು. ಸೊ ಅವರು 2 ಲಕ್ಷ ಇನ್ವೆಸ್ಟ್ ಮಾಡಿದ್ರು. ಸೊ ಅವ್ರಿಗೀಗ ಆ ಥರ ಮಿಡಲಲ್ಲೇ ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಕೊಡ್ಲಿತ್ತೀನಿ. ನಮ್ಗೆ ಮಂತ್ಲಿ ಟರ್ನ್ ಓವರ್ 2.5 ಲಕ್ಷ ಆಗ್ತದೆ. ಇಲ್ಲಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಫಸ್ಟಿಗೆ ನಮ್ಗೆ ಸಕ್ಸಸ್ ಬೇಕಂದ್ರೆ ಆಗೋದಿಲ್ಲ, ಕಷ್ಟಪಡ್ಬೇಕಾಗ್ತದೆ. ಬಟ್ ನಾನಿದ್ದು ಇಷ್ಟೆಲ್ಲ ಮಾಡ್ತೀನಿ, ಕೆಲವ್ರಿಗೆ ಎಲ್ಲ ಇರ್ತೈತಿ. ಸೊ ಅವರು ಮನ್ಸು ಮಾಡಿದ್ರೆ ಅವ್ರ ಗುರಿನ ಮುಟ್ತಾರ. ಹಲೋ ಗೆಳೆಯರೆ, ಹೇಗಿದ್ದೀರಿ ತಾವೆಲ್ಲ? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾನು ಎದುರಿಸಿ ನನ್ನ ಗುರಿಯನ್ನು ಮುಟ್ಟುತ್ತೇನೆ ಎಂಬ ದೃಢ ನಿರ್ಧಾರ ಮಾಡಿದ್ದೇ ಆದಲ್ಲಿ ಎಷ್ಟೋ ಕಷ್ಟ ಬಂದರೂ ಕೂಡ ತಾವು ಗುರಿಯನ್ನು ಮುಟ್ಟುವುದು ನಿಶ್ಚಿತ. ಬಡತನ ಮತ್ತು ದೇಹ ನಮ್ಮನ್ನು ಸಹಾಯ ಮಾಡದೇ ಇದ್ದಾಗ, ಸ್ಪಂದಿಸದೇ ಇದ್ದಾಗ ಜಗತ್ತು ನಮ್ಮನ್ನು ಕೀಳಾಗಿ ನೋಡುತ್ತೆ ಗೆಳೆಯರೆ. ನಮಗೆ ಸಹಾಯ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ. ಇಂಥದ್ದನ್ನೆಲ್ಲ ಎದುರಿಸಿ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಇಂದಿನ ನಮ್ಮ ಅತಿಥಿ ಶಾಂತಾ ಲಮಾಣಿಯವರು. ಹುಬ್ಬಳ್ಳಿಯ ತತ್ವದರ್ಶ ಆಸ್ಪತ್ರೆಯ ಮುಂದೆ ಇರುವಂತಹ ಮಿಲ್ಲೆಟ್ ಮಾಂಕ್ನ ಮಾಲೀಕರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ದೇಶದ ಡಿಫೆನ್ಸ್ ಫೋರ್ಸ್, ಪೊಲೀಸ್ ಮೆನ್, ಡಾಕ್ಟರ್ಸ್, ಫಾರ್ಮರ್ಸ್ ಆ್ಯಂಡ್ ಅಥ್ಲೀಟ್ಸ್ ಇವರಿಗೆ ನನ್ನದೊಂದು ಸೆಲ್ಯೂಟ್. ಬನ್ನಿ ಗೆಳೆಯರೆ, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮತ್ತು ಇವರ ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ಮಾತನಾಡೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ಈ ಕೊರೋನಾ ಟೈಮಲ್ಲಿ ತಮ್ಮ ವ್ಯಾಪಾರಕ್ಕೆ ಯಾವುದೂ ಎಫೆಕ್ಟ್ ಆಗಲಿಲ್ವಾ ಅಥವಾ ಹೆಂಗೆ ಮಾಡಿದ್ರಿ ಮೇಡಮ್? ಸ್ವಲ್ಪ ಎಫೆಕ್ಟ್ ಆಯ್ತು ಸರ್, ಯಾಕಂದರೆ 2 ತಾಸು ಕೊಟ್ಟೋದ್ರದಿಂದ ಸ್ವಲ್ಪ ಬಿಸ್ನೆಸ್ಸಿಗೂ ಸ್ವಲ್ಪ ಅಂಥ ಏನಾಗಿಲ್ಲ, ಸ್ವಲ್ಪ ಆಗಿಲ್ಲ. ಬಟ್ ನಮ್ಗೆ ಕೊರೋನಾದಲ್ಲಿ ಜಾಸ್ತಿ ಆ್ಯಕ್ಚುಲಿ ಸಿರಿಧಾನ್ಯನೇ ಮೂವ್ ಆಗಿದೆ ಸರ್. ಇಮ್ಯುನಿಟಿಗೋಸ್ಕರ ಜನರು ಸಿರಿಧಾನ್ಯನ ಜಾಸ್ತಿ ತಗೊಂಡ್ರು ಸರ್. ಆಮೇಲೆ ಅವಾಗ ಅವರಿಗೆ ಕೊರೋನಾ ಬಂದ ಮೇಲೆ ಈ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ಅವರಿಗೆ ಸ್ವಲ್ಪ ಅವೇರ್ನೆಸ್ ಗೊತ್ತಾಗಿದೆ ಸರ್. ಗೊತ್ತಾಗಿದೆ. ಹಾಗಾಗಿ ನಮ್ಗೆ 2 ತಾಸು ಟೈಮ್ ಕೊಟ್ಟಿದ್ರಲ್ಲ, ಅವಾಗೆಲ್ಲ ಒಬ್ಬರೊಬ್ಬರನ್ನು ಕ್ಯೂ ಹಚ್ಚಿ ನಾವು ಒಳಗೆ ಕರ್ಕೊಂಡು ಆ ಥರ ಅವರಿಗೆ ಕೊಡ್ತಿದ್ವಿ. ಓಕೆ ಮೇಡಮ್, ಇವಾಗ ನಿಮ್ಗೆ ಇದು ದೇಹಕ್ಕೆ ಏನಾಗಿದೆ, ಇದು ನಿಮ್ಗೆ ಹುಟ್ಟಿದಾಗಿಂದನೂ ಇದೆಯಾ ಅಥವಾ ಹೇಗೆ ಮೇಡಮ್? ಇಲ್ಲ ಸರ್, ಇದು ಹುಟ್ಟಿದಾಗಿಂದ ಅಲ್ಲ ನನ್ನ ಪ್ರಾಬ್ಲಮ್ಮು. 6 ವರ್ಷ ಇದ್ದಾಗ ಕರೆಕ್ಟೇ ಇದ್ದೆ ಸರ್, ಎಲ್ಲ ಕರೆಕ್ಟಾಗಿ ನಡೀತಿದ್ದಂತೆ. ಅವಾಗ ನನಗೂ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ನಮ್ಮ ಮಮ್ಮಿ ಹೇಳ್ತಾಯಿದ್ರು, ಅವಾಗ ಗೊತ್ತು. 6 ವರ್ಷ ಆದಮೇಲೆ ನಂಗೆ ಫುಲ್ ಜ್ವರ ಬಂದಿತ್ತು ಸರ್. ಜ್ವರದಲ್ಲಿ ಅವಾಗ ನಮ್ಮ ಪೇರೆಂಟ್ಸ್ ಎಲ್ಲ ಅವ್ರಿಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ, ಇಂಜೆಕ್ಷನ್ ಮಾಡಿಸ್ಬಾರ್ದು ಅಂತೇಳಿ. ಸೊ ಫುಲ್ ಜ್ವರದಲ್ಲಿ ನನ್ನ ಇಂಜೆಕ್ಷನ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫುಲ್ ಕೈ ಕಾಲೆಲ್ಲ ವೀಕ್ನೆಸ್ ಆಗಿಬಿಟ್ಟಿದೆ ಸರ್. ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ ಅಂತೆ. ಸೊ ಎಲ್ಲ ಬಾಗಲಕೋಟೆ ದವಾಖಾನೆಗೆಲ್ಲ ತೋರಿಸಿದ್ದು, ಬಟ್ ಅಷ್ಟೊಂದು ಇದಾಗಲಿಲ್ಲ ಸರ್. ಆವಾಗಿಂದ ಈ ಪ್ರಾಬ್ಲಮ್ ಇದೆ ನನಗೆ. ಸೊ ಆವಾಗಿಂದಂದರೆ 6 ಅಂದ್ರೆ ಹೈಸ್ಕೂಲ್ ಡಿಗ್ರಿ ಎಲ್ಲ ಫುಲ್ ನಾ ಹಾಗೇನೆ ಫುಲ್ ಕಂಪೇರ್ ಮಾಡಿದ್ದೀನಿ. ತಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ರಿ? ನಾನು ಡಿಗ್ರಿ ಮುಗಿದಿದೆ ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಮುಗಿದಿದೆ ಸರ್. ಮತ್ತೆ ಹೆಂಗೆ ಮಾಡಿದ್ರಿ ನಾವು ಇಷ್ಟೆಲ್ಲ ಇಟ್ಕೊಂಡು? ತಾವು ಹೆಂಗೆ ಸ್ಕೂಲ್ ಎಲ್ಲ ಹೆಂಗೆ ಹೋಗ್ತಿದ್ರಿ, ಕಾಲೇಜ್ ಹೆಂಗೆ ಹೋಗ್ತಿದ್ರಿ? ಅವಾಗ ಹೇಳ್ಬೇಕಂದ್ರೆ ನಮ್ಮ ಫಾದರ್ ಅವರು ಹೆಲ್ಪ್ ಮಾಡಿದ್ರು. ನನಗೆ ಡೈಲಿ ಮುಂಜಾನೆ ಅವರು ಬೈಕ್ ಮೇಲೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಸ್ಕೂಲ್ ಬಿಡುವಾಗ ಮತ್ತೆ ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಡ್ತಿದ್ರು. 10th ಹಂಗೆ ಮುಗಿದ್ವಿ ಸರ್. PUC ನಮ್ಮ ಊರಲ್ಲೇ ಇತ್ತು, ಹಾಗಾಗಿ ಅಲ್ಲಿ PUC ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಅಂದರೆ ನಮ್ಮ ಅಪ್ಪಾಜಿಯವರೇ ಹೆಲ್ಪ್ ಮಾಡ್ತಿದ್ರು. ಡಿಗ್ರಿ ಆದಮೇಲೆ ನಾನು ಸಿಟಿಗೆ ಬರಬೇಕಾಗಿತ್ತು, ಸೊ ರಾಮದುರ್ಗಲ್ಲಿ. ಸೊ ನಮ್ಮ ಹಳ್ಳಿಯಲ್ಲಿ ಕಾಲೇಜ್ ಇಲ್ಲ, ಸೊ ಸಿಟಿಗೆ ಬರಬೇಕಾಗಿದ್ದು. ಆವಾಗ ನಮ್ಮ ಅಪ್ಪಾಜಿಯವರು PUC ಆದಮೇಲೆ ಬಿಟ್ಬಿಡು ಎಷ್ಟ ಮುಗೀತು, ಏನಾದರೂ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಇದು ಮಾಡುವಂತೆ ಅಂದಿದ್ರು. ಬಟ್ ನಾನು ಹಠ ಮಾಡಿದ್ದೆ ಸರ್, ನಾನು ಡಿಗ್ರಿ ಓದಲೇಬೇಕು, ಏನಾದರೂ ಡಿಗ್ರಿ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರ್ಲಿಕ್ಕೆ ಆಗತ್ತಂತ ಹಠ ಮಾಡಿದ್ದೆ. 3 ದಿನ ಊಟ ಬಿಟ್ಟೆ ಸರ್ ಅಂದರು. ಆಮೇಲೆ ನಮ್ಮ ಅಪ್ಪಾಜಿಯವರು ನನಗೆ ಅಪೋಸ್ ಮಾಡ್ತಿದ್ರು, ಬೇಡ ಬೇಡ ಅಂತೇಳಿ 3 ದಿನ ಊಟ ಬಿಟ್ಟೆ.
ಮತ್ತು ಹಾಗಾಗಿ ನನ್ಗೆ ಅವರು ಡಿಗ್ರಿಗೆ ಹಚ್ಚಿದ್ರು ಸರ್. ಅವಾಗಿಂದನೇ ಹಠದಿಂದ ಈ ಎಲ್ಲ ಮಾಡ್ತಿದ್ದೀರಿ ಹಂಗಂದ್ರೆ. ಎಸ್ ಸರ್. ಆವಾಗ ಡಿಗ್ರಿಯಲ್ಲಿ ಹಾಸ್ಟೆಲ್ ಟು ಕಾಲೇಜ್ ಆಟೋ ಮಾಡಿದ್ರು ನಮ್ಮ ಅಪ್ಪಾಜಿಯವರು. ಆಟೋಗೆ ತಿಂಗಳಕ್ಕಂತ ಪೇ ಮಾಡ್ತಿದ್ವಿ ನಾ, ಹಂಗಾಗಿ ಇದು ಮಾಡಿ ಸರ್ ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಆಗಿದೆ ನಂದು. ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್. ನೋಡಿದ್ರಲ್ಲ ಗೆಳೆಯರೆ, ಸ್ಕೂಲ್ದಲ್ಲಿ ಇದ್ದಾಗಿನಿಂದಲೂ ಕೂಡ ಹಠದಿಂದ ಸ್ಕೂಲ್ನ ಮುಗಿಸಿ, ಕಾಲೇಜನ್ನು ಮುಗಿಸಿ, ಪದವೀಧರದಲ್ಲಿ ತಾವು ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸಾಗಿ, ಅದು ತಮ್ಮೂರಲ್ಲಿಲ್ಲ ಅಂಥೇಳಿ ಬೇರೆ ಊರಿಗೆ ಹೋಗ್ತಾರೆ. ಹಠ ಬಿದ್ದು 3 ದಿನ ಊಟ ಮಾಡದೆ ಸ್ಕೂಲ್ಗೆ ಹೋಗಲಿಕ್ಕೆ. ಈಗಿನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಲಿಕ್ಕೆ ಅಂತಂದ್ರೇ ಒಂದು ಬೇರೆ ವಿಷಯ. ಅಂಥದ್ರಲ್ಲಿ ನಾನು ಸ್ಕೂಲ್ಗೆ ಹೋಗಲಿಕ್ಕೆ ಹಠ ಬಿದ್ದು ಊಟ ಬಿಟ್ಟು, ಇದೊಂದು ರೇರ್ ಕೇಸ್ ಅಂತ ನಾನು ಹೇಳ್ಬೋದು. ಮೇಡಮ್, ಇವಾಗ ನೀವು ಸಿರಿಧಾನ್ಯಗಳ ಬಗ್ಗೆ ಏನಾದರೂ ಸ್ಟಡಿ ಮಾಡಿದ್ದೀರಾ ಅಥವಾ ಕೋರ್ಸನ್ನು ಏನಾದರೂ ಮಾಡಿದ್ದೀರಾ? ಆಮೇಲೆ ಈ ಜರ್ನಿ ತಮ್ಗೆ ಹೆಂಗೆ ಬಂತು ಸರ್? ಡಿಗ್ರಿ ಮುಗಿದ್ಮೇಲೆ ನಂಗೆ ಧಾರವಾಡದಿಂದ ಒಬ್ಬರು ಸರ್ ಬಂದಿದ್ದರು, ಅವ್ರು ಹೆಲ್ಪ್ ಮಾಡಿದ್ರು ನನಗೆ. ಈ ಥರ ಹ್ಯಾಂಡಿಕ್ಯಾಪ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಆದಮೇಲೆ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತೇಳಿ ಇದು ಮಾಡಿದ್ದು ಧಾರವಾಡದಲ್ಲಿ. ಸಮರ್ಥನಂ ಟ್ರಸ್ಟ್ ಅಂತಿದೆ, ಅದರಿಂದನೂ ಭಾಳ ಕಲ್ತ್ಕೊಂಡಿನಿ. ಸೊ ಅಲ್ಲಿ ನಾನು ಟ್ರೈನಿಂಗ್ ತೆಗೆದು 3 ತಿಂಗಳ ಆದಮೇಲೆ ನನಗೆ ಹುಬ್ಳಿಯಲ್ಲಿ ಜಾಬ್ ಪ್ಲೇಸ್ಮೆಂಟ್ ಮಾಡಿದರು IndianMoney.com ಅಲ್ಲಿ. ಸೊ ಅಲ್ಲಿ ನಾನು 1 ಇಯರ್ ಕೆಲಸ ಮಾಡಿದ್ದೆ. ಅಲ್ಲಿ ಕೆಲಸ ಮಾಡಿದ್ಮೇಲೆ ಕಾಲ್ ಸೆಂಟರ್ ಇತ್ತು, ಅಲ್ಲೂ ಕಂಟಿನ್ಯೂಸ್ ಆಗಿ ಮಾತಾಡ್ದಿರ್ತಿತ್ತು. ಸೊ ಹಾಗಾಗಿ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಅದು ಜಾಬು. ಹಾಗಾಗಿ ಜಾಬ್ ಬಿಟ್ಟು 1 ತಿಂಗಳ ಹಾಸ್ಟೆಲಲ್ಲಿದ್ದೆ. ಆವಾಗ ವೀರ್ ನಾರಾಯಣ್ ಸರ್ ಅವರು ಪೇಪರಲ್ಲಿ ಆ್ಯಡ್ ಮಾಡಿದರು, ಈ ಥರ ಸಿರಿಧಾನ್ಯ ಶಾಪಿಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿದ್ದೆ. ಅವ್ರು ನಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಊಟ ವ್ಯವಸ್ಥೆ ಎಲ್ಲ ಅವ್ರಿಗೆ ಕೊಟ್ಟು ನನಗೆ 4,000 ಫಸ್ಟ್ ಸ್ಯಾಲ್ರಿ. 4,000 ಸ್ಯಾಲ್ರಿ. ಅದೇ ಸ್ಯಾಲ್ರಿ ಒಂದು 2-3 ತಿಂಗಳ ಆದಮೇಲೆ ಅವ್ರು ಜಾಸ್ತಿ ಮಾಡಿದರು, 7,000 ಸ್ಯಾಲ್ರಿ ಮಾಡಿದರು. ಒಮ್ಮೆಲೆ 4,000ದಿಂದ ನಿಮಗೆ 7,000ಕ್ಕೆ ಒಮ್ಮೆಲೆ ಜಂಪ್ ಮಾಡಿದ್ರು. ಒಮ್ಮೆಗೆ ಒಂದು 2-3 ಮಂತ್ಸ್ ಆದಮೇಲೆ ಜಂಪ್ ಮಾಡಿದ್ರು ಸರ್ ನನ್ನ ಕೆಲಸ ನೋಡಿಬಿಟ್ಟು. ಆಮೇಲೆ ಅವರು ನನ್ನ ಮೇಲೆ ಫುಲ್ ನಂಬಿಕೆ ಇಟ್ಟು ಎಲ್ಲ ಶಾಪ್ನ ನನ್ನ ಮೇಲೇ ಇಟ್ಬಿಡ್ತಿದ್ರು. ಸೊ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೆ. ಇದ್ರ ಬಗ್ಗೆ ಅವ್ರ ಕಡೆಯಿಂದ ನಾನು 2 ತಿಂಗಳ ಟ್ರೈನಿಂಗ್ ಕೊಟ್ಟರು ಸಿರಿಧಾನ್ಯದ, ಇದರಿಂದ ಹೆಂಗೆ ಯೂಸಸ್, ಆಮೇಲೆ ಆರ್ಗ್ಯಾನಿಕ್ ಗ್ರೋ ಮಾಡೋದು ಹೇಗೆ, ಆರ್ಗ್ಯಾನಿಕ್ ಫುಡ್ ಅಂದರೆ ಹೇಗೆ, ಆ ಥರ ನಂಗೆ 2 ಮಂತ್ಸ್ ಅವ್ರು ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ ನಾನು 2 ಮಂತ್ಸ್ ಪರ್ಫೆಕ್ಟ್ ಆದೆ, ಅಂದರೆ ಕಸ್ಟಮರ್ಗೂ ಹೇಳೋಕೆ ಕೇಪಬಲ್ ಆದೆ. ಸೊ ಆವಾಗಿಂದ ಇಲ್ಲಿ ಇದೇ ಶಾಪಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ ಸರ್. ಮತ್ತೆ ಲಾಸ್ಟ್ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ದೆ. ಊರಿಗೆ ಹೋದ್ಮೇಲೆ ಸರ್ ನಂಗೆ ಕಾಲ್ ಮಾಡಿದರು. ಅವರು ಯೋಗ ಆಮೇಲೆ ಪೂನಾದ ಫ್ರೀಡಮ್ ಫಾರ್ಮ್ ಡಯಾಬಿಟಿಕ್ CEO ಆಗಿದ್ದಾರೆ, ಆನ್ಲೈನ್ ಎಲ್ಲ ಕ್ಲಾಸಸ್ ಮಾಡ್ತಾರೆ. ಸೊ ಅದರಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದರಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಹ್ಯಾಂಡಲ್ ಮಾಡ್ತೀನಿ ಅಂತ ಕೇಳಿದರು ಸರ್. ಆವಾಗ ನಾನು ಹುಬ್ಳಿಗೆ ಬಂದು ಸರ್ ನಾನು ಮಾಡ್ತೀನಿ, ಇದರಲ್ಲಿ ನಾಲೆಜ್ ಇದೆ. ನನಗೂ ಫಸ್ಟ್ ಇಲ್ಲಿ ಕೆಲಸ ಮಾಡಬೇಕಂದ್ರೆ ಆ ಗುರಿ ಇತ್ತು, ನಾನು ಅಂಥದ್ದೊಂದು ಶಾಪ್ ನಾನೇ ಹ್ಯಾಂಡಲ್ ಮಾಡಬೇಕು, ಈ ಜನರಿಗೆಲ್ಲ ಕೆಮಿಕಲ್ ಫ್ರೀ ಫುಡ್ ಕೊಡಬೇಕಂತ ನನಗೂ ಆಸೆ ಇತ್ತು. ಸೊ ಅವರು ನಂಗೆ ಫೋನ್ ಮಾಡಿದ್ದಕ್ಕೆ ನಾನು ತುಂಬ ಖುಷಿಪಟ್ಟು ಬಂದೆ. ಆಮೇಲೆ ಹೀಗಾಗಿ ಇದ್ರ ಬಗ್ಗೆ ಎಲ್ಲ ನಾಲೆಜ್ ನಮ್ಮ ಸರ್ ಕಡೆಯಿಂದ ತಗೊಂಡಿದ್ದೇನೆ ಸರ್. ಇವಾಗ ಈ ಶಾಪ್ಗೆ ನೀವು ಎಷ್ಟನ್ನ ಇನ್ವೆಸ್ಟ್ ಮಾಡಿದ್ರಿ ಮೇಡಮ್? ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಅಂದರೆ ಸಿಕ್ಕಾಪಟ್ಟೆ ತಮ್ಮ ಶಾಪ್ ಎಲ್ಲ ಫುಲ್ ಆಗಿದೆ, ಅಂದರೆ ಫುಲ್ ಇದೆ. ಸೊ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಮಾಡಿದ್ರಿ ಟೋಟಲಿ? ಅಂದರೆ ಆಮೇಲೆ ನಿಮ್ಮ ಮಂತ್ಲಿ ಎಷ್ಟು ಇವಾಗ ಟರ್ನ್ ಓವರ್ ಆಗ್ತಿದೆ, ಎಷ್ಟು ನಿಮಗೆ ಇನ್ಕಮ್ ಅಂತ ಬರುತ್ತೆ, ಪ್ರಾಫಿಟ್ ಅಂತ ಬರುತ್ತೆ ಮ್ಯಾಮ್? ಓಕೆ ಸರ್ ಇದಕ್ಕೆ ನಾನು ಟೋಟಲಿ ಇನ್ವೆಸ್ಟ್ ಮಾಡಿದ್ದು 6.5 ಲ್ಯಾಕ್ ಆಗಿದೆ. ವಿತ್ ಬ್ರ್ಯಾಂಡೇ ತಗೊಂಡಿದ್ದು ನಾನು. ಸೊ 6.5 ಲ್ಯಾಕ್ ಆಗಿದೆ. ಇದರಿಂದ ಈ ಶಾಪ್ ತಗೋಬೇಕಾದ್ರೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಯಿತು. ಬಟ್ ನೋ ಪ್ರಾಬ್ಲಮ್. ನಮ್ಮ ಸರ್ ಅಶೋಕ್ ಸರ್ ಅಂತ ಡಿಪೋ ಮ್ಯಾನೇಜರ್ ಅವರು ನಂಗೆ ಫೈನಾನ್ಸಲ್ಲಿ ಹೆಲ್ಪ್ ಮಾಡಿದ್ರು. ಆಮೇಲೆ ಇದಕ್ಕೆ ನಮ್ಮ ಅಣ್ಣ ಇಬ್ರು ಪಾರ್ಟ್ನರ್ಶಿಪ್ ಆಗಿ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣ ಬಂದಿದ್ರು. ಸೊ ಹಾಗಾಗಿ ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಲಿಲ್ಲ ಅವರು. ಹಾಗಾಗಿ ಅವರು ಇದನ್ನು ಬಿಟ್ಬಿಟ್ಟು ಹೋದ್ಬಿಟ್ರು. ಸೊ ಅವರು 2 ಲಕ್ಷ ಇನ್ವೆಸ್ಟ್ ಮಾಡಿದ್ರು. ಸೊ ಅವ್ರಿಗೀಗ ಆ ಥರ ಮಿಡಲಲ್ಲೇ ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಕೊಡ್ಲಿತ್ತೀನಿ. ಸೊ ಇವಾಗ ನಿಮ್ಮ ಬ್ರದರನ್ನ ನೀವು ಅವ್ರ ದುಡ್ಡು ಹಾಕಿದ್ರು ಕೂಡ ಅವ್ರಿಗೆ ಇಂಟ್ರೆಸ್ಟ್ ಕಟ್ತಿದ್ರು? ಎಸ್ ಸರ್, ಅವ್ರು ಹಾಕಿದ್ರು. ಅವರಿಗೆ ಒಂದು 2 ತಿಂಗಳ ಅಷ್ಟು ಇಂಟ್ರೆಸ್ಟ್ ಇತ್ತು. ಆಮೇಲೆ ಅವ್ರಿಗೆ ಸ್ವಲ್ಪ ಏನೋ ಪರ್ಸನಲ್ ಪ್ರಾಬ್ಲಮ್ ಏನೋ ಆಗಿತ್ತಂತೆ, ಮತ್ತೆ ಹಂಗೆ ಬಿಟ್ಬಿಟ್ಟು ಹೋದ್ರು. ನಮ್ಮ ಒಡ ಹುಟ್ಟಿದವರು ಕೂಡ ಇಂಟ್ರೆಸ್ಟ್ ಆಗಿ ದುಡ್ಡು ಕೊಡ್ತಾರೆ, ಸ್ವತಃ ತಂಗಿಗೇನೆ ಸಹಾಯ ಮಾಡೋದು. ಇದೊಂದು ಕೇಸನೇ ನೋಡಿ. ತಾವು ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ, ಅವ್ರಿಗೇನೋ ಕಷ್ಟ ಬಂತು ಅಥವಾ ಅಂತ ಹೇಳಿದಾಗ
ಇಲ್ಲ ನಾನು ಬಿಟ್ಟು ಹೋಗ್ತೀನಿ, ನನ್ನ ದುಡ್ಡು ನಾನು ಕೊಟ್ಬಿಡಿ ಅಂತ ಹೇಳಿ, ಇಲ್ಲಪ್ಪ ಅಂತ ಹೇಳಿದಾಗ ಹಾಗಿದ್ರೆ ಇಂಟ್ರೆಸ್ಟ್ ಕೊಡು ಅಂತ ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ನಡೆಯುತ್ತೆ. ಇಷ್ಟೆಲ್ಲ ಕಷ್ಟಗಳನ್ನು ನಿಭಾಯಿಸುತ್ತಾ ಎದುರಿಸುತ್ತಾ ಅವರು ಧೈರ್ಯದಿಂದ ಮುನ್ನುಗ್ತಿದ್ದಾರೆ. ಮೇಡಮ್, ಇವಾಗ ಹಂಗಂದ್ರೆ ನಿಮಗೆ ಎಷ್ಟು ಪ್ರಾಫಿಟ್ ಅಂತ ಆಗುತ್ತೆ ಮ್ಯಾಮ್? ಸರ್ ನಮ್ಗೆ ಮಂತ್ಲಿ ಟರ್ನ್ ಓವರ್ 2.5 ಲಕ್ಷ ಆಗ್ತದೆ. ಸೊ ಇಬ್ರು ಕೆಲಸ ಮಾಡ್ತಾರೆ. ಒಬ್ಬ ಹುಡುಗ ಇದ್ದಾನೆ, ಒಬ್ರು ಲೇಡೀಸ್ ಇದ್ದಾರೆ ಪ್ಯಾಕಿಂಗ್, ಒಬ್ಬ ಹುಡುಗ ಹೋಮ್ ಡೆಲಿವರಿ ಎಲ್ಲ ಮಾಡ್ಕೊತಾನೆ. ಅವರಿಗೆ ಎಲ್ಲ ತೆಗೆದ್ಬಿಟ್ಟು ಒಂದು 45,000 ಬರುತ್ತೆ ಸರ್. ಹಾಗಾಗಿ ಅಮೌಂಟ್ ತಗೊಂಡಿದ್ದೇನಲ್ಲ, ಇನ್ನೂ ಒಂದು 2-3 ತಿಂಗಳವರೆಗೂ ಕಷ್ಟ ಆಗುತ್ತೆ. ಹಂಗಾಗುತ್ತೆ. ಸೊ ಹಂಗಂದ್ರೆ ನಿಮಗೆ ಇವಾಗ ಒಂದು 2.5 ಲಕ್ಷ ಟರ್ನ್ ಓವರ್ ಮಾಡ್ತೀರಿ ಮಂತ್ಲಿ ಆಗಿ. ಸೊ ಅದರಲ್ಲಿ ನಿಮಗೆ ಎಲ್ಲ ಖರ್ಚು ತೆಗೆದ್ಬಿಟ್ಟು, ಅಂದರೆ ಶಾಪ್ ರೆಂಟ್ ಆಗಲಿ, ಆಮೇಲೆ ಬೇರೆ ಯಾರು ಸರ್ವೆಂಟ್ ಇದೆ ಅವ್ರು ಕೊಡೋದಾಗಲಿ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ನಿಮ್ಗೆ 40,000 to 50,000 ಪ್ರಾಫಿಟ್ ಅಂತ ಉಳಿಯುತ್ತೆ. ಒಳ್ಳೆ ಇನ್ಕಮ್ ಇವಾಗ ಇನಿಷಿಯಲ್ ಆಗಿ. ಯಾಕಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತಲ್ಲ ಮ್ಯಾಮ್. 1 ವರ್ಷದಿಂದ ಅಂದರೆ ಒಂದು ಒಳ್ಳೆ ಇನ್ಕಮನ್ನೇ ಅಂತ ಹೇಳ್ಬೋದು. ಈ ಸಿರಿಧಾನ್ಯವನ್ನು ಎಲ್ಲ ಸಿರಿಧಾನ್ಯ ತಿನ್ಬೋದಾ ಅಥವಾ ಡಾಕ್ಟರ್ ರೆಕಮೆಂಡ್ ಮಾಡಲೇಬೇಕಾ? ಹೇಗೆ ಮೇಡಮ್ ಇದೆಲ್ಲ? ಎಸ್ ಸರ್, ಇದು ನಮ್ಮ ಸಿರಿಧಾನ್ಯ ಎಲ್ಲ ಫುಡ್ ಸಪ್ಲಿಮೆಂಟ್ ಆಗುತ್ತದೆ ಸರ್. ಹಾಗಾಗಿ ಇದು ಇಂಗ್ಲಿಷ್ ಮೆಡಿಸಿನ್ ಏನಲ್ಲ. ಡಾಕ್ಟರ್ ಇದನ್ನ ರೆಕಮೆಂಡೇಶನ್ ಮಾಡೋ ಅವಶ್ಯಕತೆ ಬರುವುದಿಲ್ಲ ಸರ್. ಫಸ್ಟ್ ಹಳೆ ಮಂದಿ ಎಲ್ಲ ಇದನ್ನೇ ಯೂಸ್ ಮಾಡ್ತಿದ್ರು. ಅವಾಗ ಅವರಿಗೆ ವೈಟ್ ರೈಸ್ ಅಂದ್ರೆ ಏನು ಗೊತ್ತಿರಲಿಲ್ಲ. ಅವರಿಗೆ ನಮ್ಮ ಅಪ್ಪಾಜಿ ಹೇಳ್ತಿದ್ರು, ಅವಾಗ ಗೊತ್ತು ನನಗೆ. ಅವಾಗ ವೈಟ್ ರೈಸ್ ಅಂದ್ರೆ ಫುಲ್ ಶ್ರೀಮಂತರು ತಿನ್ನೋದಂತೆ, ಇವೆಲ್ಲ ಹಳ್ಳಿ ಮಂದಿ ಎಲ್ಲ ಇವ್ ನವಣಕ್ಕಿ ಎಲ್ಲ ತಿನ್ನೋದಂತೆ ಸರ್. ಆ ಥರ ಇದ್ದಾಗ ಫಸ್ಟಿಂದ ಇದರ ಬಗ್ಗೆ ಅವೇರ್ನೆಸ್ ಇದೆ ಸರ್. ಆ್ಯಕ್ಚುಲಿ ಇದರಲ್ಲಿ ಅಪ್ ಟು 8 ಮೇಲೇನೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ನಾವು ವೈಟ್ ರೈಸನ್ನು ಅವಾಯ್ಡ್ ಮಾಡಿಬಿಟ್ಟು ಇನ್ಸ್ಟೆಡ್ ಆಫ್ ವೈಟ್ ರೈಸ್ ಬದಲಾಗಿ ಈ ಯಾವುದೇ ಸಿರಿಧಾನ್ಯನ ಯೂಸ್ ಮಾಡ್ಬೋದು ಸರ್. ಸಿರಿಧಾನ್ಯದಲ್ಲಿ 9 ಸಿರಿಧಾನ್ಯ ಬರ್ತದೆ ಸರ್. ಅಂದರೆ 5 ಪಾಸಿಟಿವ್ ಸಿರಿಧಾನ್ಯ ಬರ್ತದೆ, ನೆಗೆಟಿವ್ ಸಿರಿಧಾನ್ಯ 4 ಬರ್ತದೆ. ಲೈಕ್ ಡಿಫ್ರೆನ್ಸ್ ಏನಂತಂದರೆ ನೆಗೆಟಿವ್ ಸಿರಿಧಾನ್ಯ ಸಜ್ಜೆ, ಜೋಳ, ರಾಗಿ, ಬರಗು, ಇದರಲ್ಲಿ ಫೈಬರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ, ಜಾಸ್ತಿ ಕಡಿಮೆ ಏನಿರಲ್ಲ, ಇಷ್ಟು ಕಡಿಮೆ ಅಂತಂದ್ರೆ 3 ಮೇಲೆ ಇರ್ತದೆ. ಹಾಗಾಗಿ ಇದನ್ನು ನೆಗೆಟಿವ್ ಮಿಲೆಟ್ಸ್ ಅಂತೀವಿ. ಪಾಸಿಟಿವ್ ಅಂದರೆ ನವಣಕ್ಕಿ, ಸಾವಕ್ಕಿ, ಊದಲು, ಆರ್ಕ, ಕೊರ್ಲೆ, ಇವುಗಳಲ್ಲಿ 8 ಮೇಲೇನೆ ನಾರಿನಾಂಶ ಇರೋದ್ರಿಂದ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು ಸರ್. ನಮ್ಮ ಹೆಲ್ತ್ಗೋಸ್ಕರ ಫ್ಯೂಚರ್ನಲ್ಲಿ ನಮಗೆ ಯಾವುದೇ ಡಿಸೀಸ್ ಬೇಡ ಅಂತಂದರೆ ಇವಾಗಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಸರ್. ಯಾಕಂದರೆ ಇದನ್ನು ತಿನ್ನೋದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಸರ್. ಸೊ ಇದು ಬಹಳ ಅಂದರೆ ಬಹಳ ಚೆನ್ನಾಗಿದೆ ಸರ್. ನಿಮ್ಮಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಮಿಲೆಟ್ಸ್ ಅನ್ನು ಒಯ್ತಾರೆ ಮೇಡಮ್? ಅಂದರೆ ಇಲ್ಲಿಂದ ಎಷ್ಟು ಜನ ರೆಗ್ಯುಲರ್ ಆಗಿ ಬರ್ತಾರೆ, ಅಥವಾ ಯಾವ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಯಾರಾದರೂ ನಿಮಗೆ ರೆಕಮೆಂಡ್ ಮಾಡಿ ಕಳಿಸ್ತಾರ ಮ್ಯಾಮ್? ಎಸ್ ಸರ್, ಒಂದು 3-4 ಜನ ಡಾಕ್ಟರ್ಸ್ ಅಂದರೂ ಸಜೆಸ್ಟ್ ಮಾಡ್ತಾರೆ. ಡಾಕ್ಟರ್ ಸವಿತಾ ರಾಯಚೂರವರು, ಡಾಕ್ಟರ್ ಡೋಣಿಮಠ್ ಅವರು, ಮತ್ತೆ ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಈ ನಮ್ಮ ಶಾಪ್ನ ಸಜೆಸ್ಟ್ ಮಾಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ ಸರ್. ಸೊ ನಿಮ್ಮಲ್ಲಿ ಏನಾದರೂ ರೆಕಮೆಂಡ್ ಮಾಡಿ, ಅಂದರೆ ಇಷ್ಟು ದಿನದಿಂದ ಮಿಲೆಟ್ಸ್ ತಿಂತಾ ಇದ್ದು, ಸಿರಿಧಾನ್ಯ ತಿಂತಾ ಇದ್ದು, ಅವ್ರಿಗೆ ಏನಾದರೂ ಡಿಸೀಸ್ ಇದ್ಬಿಟ್ಟು ಕಡಿಮೆ ಆಗಿದೆ ಅಥವಾ ಕ್ಯೂರ್ ಆಗಿದೆ ಅನ್ನೋ ಕೇಸ್ಗಳು ಏನಾದರೂ ನಿಮ್ಮಲ್ಲಿ ಇದೆಯಾ ಮೇಡಮ್? ಹಾಂ ಇದೆ ಸರ್. ಜಾಸ್ತಿ ಜನ ನಮ್ಮ ಶಾಪಲ್ಲಿ ಬರೋರು ಡಯಾಬಿಟಿಕ್, ಕ್ಯಾನ್ಸರ್, ಆಮೇಲೆ ಆಸಿಡಿಟಿ, ಆಮೇಲೆ ಜಾಸ್ತಿ ಬರೋದು ವೇಟ್ ಲಾಸಿಗೆ, ಆ ಥರ ಕಸ್ಟಮರ್ ಬರ್ತಾರೆ. ಅವರಿಗೆಲ್ಲ ನಾವು ಈ ಥರ ಸಿರಿಧಾನ್ಯ ತಿನ್ನೋದ್ರಿಂದ, ಆಮೇಲೆ ಅವರಿಗೆ ನಾವು ಇದನ್ನು ತಿನ್ನಬೇಕಾದ್ರೆ ಕೆಲವೊಂದು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಲೈಕ್ ಚಪಾತಿ, ವೈಟ್ ರೈಸ್, ಟೀ, ಕಾಫಿ. ಸ್ವಲ್ಪ ನಿಮ್ಗೆ ಸ್ಟಾರ್ಟಿಂಗಿಂದ ಅವಾಯ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಿರಿ ಅಂತ ಹೇಳಿ ಕಳಿಸ್ತೀವಿ. ಒಂದ್ಸತಿ ತೊಗೊಂಡು ಹೋದ್ರೆ ಅವರು ನೆಕ್ಸ್ಟ್ 1 ತಿಂಗಳು ಬಿಟ್ಟು ಬಂತಾರಲ್ಲ, ಅವ್ರಿಗೆ ಆಗಿರೋ ಡಿಫ್ರೆನ್ಸ್ ನನ್ನ ಮುಂದೆ ಹೇಳ್ಕೊತಾರೆ. ಆವಾಗ ನಂಗೆ ಖುಷಿ ಆಗ್ತದೆ ಸರ್. ಆಮೇಲೆ ಇನ್ನೊಬ್ರು ಕುಸುಮ ಅಂತ ಮೇಡಮ್ ಅಂತಿದ್ದಾರೆ, ಅವ್ರ ತಾಯಿಯವರಿಗೆ ಕ್ಯಾನ್ಸರ್ ಇತ್ತು, ಎಲ್ಲ ಕಡೆ ತೋರಿಸಿದ್ರು ಅವರು. ನಿಮ್ಮ ಮಮ್ಮಿಯವರು ಉಳಿಯೋಂಗಿಲ್ಲ, ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನೋಡ್ಕೊಂಡು ಹೋಗಿರಿ ಅಂತ. ಲಾಸ್ಟಿಗೆ ಅವ್ರಿಗೆ ಬೇಸತ್ತು ಡಾಕ್ಟರ್ ಖಾದರ್ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತೆ. ಸೊ ಅಲ್ಲಿ ಹೋಗಿ ಅವರೆಲ್ಲ ಕೆಲವಿಂದ ಎಲೆಗಳಿದ್ದು ಕಷಾಯ ಅವೆಲ್ಲ ಸಜೆಸ್ಟ್ ಮಾಡ್ತಾರೆ ಅವರು. ಜಾಸ್ತಿ ಸಿರಿಧಾನ್ಯನ್ನೇ ಸಜೆಸ್ಟ್ ಮಾಡ್ತಾರೆ. ಗಂಜಿ ಥರ ಮಾಡಿ ಕುಡಿಯೋದು, ರೈಸ್ ಥರ ಮಾಡಿ ಕುಡಿಯೋದು, ದೋಸೆ. ಈ ಸಿರಿಧಾನ್ಯದಲ್ಲಿ ನೀವು ವೈಟ್ ರೈಸಿಂದ ಏನೇನು ಮಾಡ್ತಿರಲ್ಲ ಸರ್, ಎಲ್ಲನೂ ಮಾಡ್ಬೋದು. ಸೊ ಹಾಗಾಗಿ ಅವ್ರು ಇವೆಲ್ಲ ಸಿರಿಧಾನ್ಯ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಅವ್ರು ಕ್ಯಾನ್ಸರ್ದಿಂದ ಈಗ ಹೊರಗಡೆ ಬಂದಿದ್ದಾರೆ ಸರ್. ಕೆಲವೊಂದು ಡಯಾಬಿಟಿಕ್ ಪೇಷಂಟ್ ಅಂದರೂ ಭಾಳ ಹೇಳ್ತಾರೆ, ನಮ್ಗೆ ಇಷ್ಟು ಕಡಿಮೆ ಆಗಿದೆ, ಇಷ್ಟು ಕಡಿಮೆ ಆಗಿದೆ ಅಂತ. ಭಾಳ ರಿಸಲ್ಟ್ ಮಾತ್ರ ಪಕ್ಕಾ ಇದೆ ಸರ್. ಬಟ್ ಇದನ್ನು ಪರ್ಫೆಕ್ಟ್ ಆಗಿ ಅಟ್ಲೀಸ್ಟ್ 3 ಮಂತ್ಸ್ ಸರ್ ಯೂಸ್ ಮಾಡಬೇಕು. ಅಂದರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇವಾಗ ಮೇಡಮ್, ಅಂದರೆ ನಮ್ಮ ರೈತರಿದ್ದಾರೆ, ಅವರು ಕಬ್ಬು, ಗೋಧಿ, ಜೋಳ ಎಲ್ಲ ಬೆಳೀತಾರೆ. ಸೊ ಅವ್ರೇನಾದರೂ ಅಂದರೆ ಅವರು ಕೂಡ ಮಿಲೆಟ್ಸನ್ನು ಬೆಳೀತಿದ್ದಾರೆ. ಇವಾಗ ಸ್ವಲ್ಪ ಭಾಗದಲ್ಲಿ ಬೆಳೀತಾರೆ, ಸ್ವಲ್ಪ ಭಾಗದಲ್ಲಿ ಬೆಳೆಯೋದಿಲ್ಲ. ಬಿಕಾಸ್ ಆಫ್ ಅವೇರ್ನೆಸ್ ಇಲ್ಲ ಅನ್ಕೋತೀನಿ ನಾನು, ಯಾಕಂದರೆ ಅವೇರ್ನೆಸ್ ಇಲ್ಲ ಹೀಗಾಗಿ ಅಂತೇಳಿ.
ಅವ್ರು ಏನಾದರೂ ನಿಮ್ಗೆ ಡೈರೆಕ್ಟಾಗಿ ಸಪ್ಲೈ ಮಾಡ್ತೀನಿ ನಿಮ್ಮ ಶಾಪಿಗೆ ನಿಮ್ಮ ಸಂಸ್ಥೆಗೆ ಏನಾದರೂ ಸಪ್ಲೈ ಮಾಡ್ತೀನಿ ಅನ್ನೋರಿಗೆ ಅವರು ಸಪ್ಲೈ ಮಾಡ್ಬೋದಾ ನಾನು ಹೇಗೆ? ಎಸ್ ಸರ್, ಖಂಡಿತ ಸರ್. ಅಂಥವ್ರನ್ನ ಕಂಡ್ರೆ ನಂಗೆ ಸಿರಿಧಾನ್ಯ ಆಮೇಲೆ ಆರ್ಗ್ಯಾನಿಕ್ ಫುಡ್ ಬೆಳೆಯವ್ರನ್ನ ಕಂಡ್ರೆ ನಂಗೆ ಭಾಳ ಹೆಮ್ಮೆ ಆಗ್ತದೆ. ಅಂಥವ್ರು ಯಾರಾದರೂ ಹಂಗೇನಾದರೂ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿದ್ರೆ, ಅವ್ರು ಏನೇ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೇನ್ಸ್ ಏನೇ ಒಂದು ಗ್ರೋ ಮಾಡಿರ್ತಾರಲ್ಲ, ನಮ್ಮ ಶಾಪಿಗೆ ಬಂದು ಕೊಡ್ಬೋದು. ಡೈರೆಕ್ಟ್ ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಡೆಯಿಂದ ಅವ್ರಿಗೆ ಯೋಗ್ಯ ಬೆಲೆಗೆ ನಾನು ಖರೀದಿ ಮಾಡ್ತೀನಿ. ಸೂಪರ್ ಸೂಪರ್. ಡೈರೆಕ್ಟಾಗಿ ನಾನು ಮಾಡ್ಬೋದು. ಸೂಪರ್. ಇವಾಗ ಶಾಂತಾ ಲಮಾಣಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲ ರೈತ ಬಾಂಧವರಿಗೆ ನೀವೇನಾದರೂ ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಿ ಬೆಳೆಗಳನ್ನ ಬೆಳೆದಿದ್ದರೆ ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯೋಗ್ಯವಾದ ಬೆಲೆಯನ್ನು ಕೊಟ್ಟು ಅವರು ಪರ್ಚೇಸ್ ಮಾಡ್ತಾರೆ. ಸರ್, ಇದರಲ್ಲಿ ನಾನು ರೈತರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ 100% ಆಗಲಿಲ್ಲ ಅಂದರು ಅಟ್ಲೀಸ್ಟ್ 50% ಆದರೂ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿರಿ, ಸಿರಿಧಾನ್ಯ ಎಲ್ಲ ಯೂಸ್ ಮಾಡಿರಿ. ಆಮೇಲೆ ಎಣ್ಣೆ ಇರ್ತದಲ್ಲ ಸರ್, ಎಲ್ಲ ವುಡನ್ ಕಟ್ಟಿಗೆ ಗಾಣದ್ದು ಎಣ್ಣೆ ಬರ್ತದೆ. ಸೊ ಪಾಮ್ ಆಯಿಲಿ, ಶುಚಿ ಆಯಿಲ್, ಅದಂತ ರಿಫೈನ್ಡ್ ಆಯಿಲ್ ಬಿಟ್ಟು ಅನ್ರಿಫೈನ್ಡ್, ಅನ್ಫಿಲ್ಟರ್ಡ್, ಡೈರೆಕ್ಟ್ ವುಡನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿದರೆ ನಿಮಗೆ ಹೆಲ್ದಿಯಾಗಿರ್ತೀರಾ. ಆಮೇಲೆ ಇದು 4 ಸ್ಪೂನ್, ಬೇರೆ ಆಯಿಲೆಲ್ಲ 4 ಸ್ಪೂನ್ ಹಾಕಿದರೆ ಈಕ್ವಲ್ ಟು 1 ಸ್ಪೂನ್. ಆಮೇಲೆ ಹೆಲ್ತ್ನೂ ಸಿಗುತ್ತೆ, ಆಮೇಲೆ ನಿಮಗೆ ಜಾಸ್ತಿ ಸೇವಿಂಗ್ನೂ ಆಗ್ತದೆ. ಇಲ್ಲಿ ಸಿರಿಧಾನ್ಯ ನೀವು ಗ್ರೋ ಮಾಡೋದ್ರಿಂದ ನಿಮಗೆ ಯಾವುದೇ ನೀರು ಬೇಕಾಗಿದ್ದಲ್ಲ. ಆ್ಯಕ್ಚುಲಿ ಈಗ ಕಬ್ಬು, ಅಕ್ಕಿ, ಭತ್ತಗೆಲ್ಲ ಭಾಳಷ್ಟು ನೀರು ಬೇಕಾಗ್ತದೆ, ನೀರಾವರಿ ಬೇಕಾಗ್ತದೆ. ಸೊ ಇದು ಸಿರಿಧಾನ್ಯ ಎಲ್ಲ ನೀವು ಗ್ರೋ ಮಾಡಿದರೆ ನಿಮ್ಗೆ ಜಾಸ್ತಿ ಮಳೆ ಬೇಕಾಗಿಲ್ಲ, ಜಾಸ್ತಿ ನೀರು ಬೇಕಾಗಿಲ್ಲ. ಒಣ ಬೇಸಾಯ ಅಂತೀವಲ್ಲ, ಅಂಥದ್ರಲ್ಲಿ ಜಾಸ್ತಿ ನೀವು ಗ್ರೋ ಮಾಡ್ಬೋದು. ಆಮೇಲೆ ಇದನ್ನು ನೀವು ಬೆಳಿತೀವಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಬ್ಸಿಡಿ ಸಿಗ್ತದೆ. ಎಲ್ಲನೂ ನಿಮ್ಮ ಗೌರ್ಮೆಂಟ್ಸ್ ಎಲ್ಲ ಹೆಲ್ಪ್ ಮಾಡ್ತದೆ. ಅಟ್ಲೀಸ್ಟ್ ಮುಂದೆ ಇದು ಸಿರಿಧಾನ್ಯಕ್ಕೆ ಭಾಳ ಬೆಲೆ ಬರ್ತದೆ. ಆಮೇಲೆ ಇದಕ್ಕೊಂದು ಭಾಳ ಅಂದ್ರೆ ಭಾಳ ಅವೇರ್ನೆಸ್ ಆಗೋದ್ರದಿಂದ ಮುಂದಿನ ಲೈಫಲ್ಲಿ ಎಲ್ಲರೂ ಇದನ್ನೇ ಯೂಸ್ ಮಾಡೋಂಗೆ ಬರ್ತದೆ. ಹಾಗಾಗಿ ಇವಾಗಿಂದನೇ ಜಾಸ್ತಿ ಸಿರಿಧಾನ್ಯ ಬೆಳೀಲಿಕ್ಕೆ ಪ್ರಯತ್ನ ಪಡ್ರಿ. ರೈತರಿಗೆ ಇದನ್ನು ಕೇಳ್ಕೊತೀನಿ. ಮೇಡಮ್, ಈ ವಿಡಿಯೋ ನೋಡ್ತಿರೋರಿಗೆ, ನಮ್ಮ ವೀಕ್ಷಕರಿಗೆ, ಯುವಕರಿಗೆ ತಾವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಅಂದರೆ ಯಾರಾದರೂ ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ, ಅವ್ರ ಹತ್ರ ದುಡ್ಡು ಇರಲ್ಲ, ಹಣ ಇರಲ್ಲ, ಯಾರು ಸಹಾಯ ಮಾಡಲ್ಲ, ಅಂಥವ್ರು ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಮೇಡಮ್? ಇದರಲ್ಲಿ ತುಂಬ ಈಸಿ ಇದೆ ಸರ್. ಆ್ಯಕ್ಚುಲಿ ಬಿಸ್ನೆಸ್ ಮಾಡಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಆಮೇಲೆ ಅದನ್ನು ಮೇಂಟೈನ್ ಮಾಡೋ ಅವ್ರಿಗೆ ಕೆಪಬಲ್ ಇರಬೇಕು. ನಾನು ಇಷ್ಟಿದ್ದು ಅಂದರೂ ಇಷ್ಟೆಲ್ಲ ಕಷ್ಟಪಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ನ ನಾವು ಸೊಲ್ಯೂಷನ್ ಮಾಡಿಕೊಂಡು ನಾವು ಮುಂದಕ್ಕೆ ಬಂದರೆ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಫುಲ್ಲೇ ಆಗ್ತೀವಿ ಸರ್. ಫಸ್ಟಿಗೆ ನಮ್ಗೆ ಸಕ್ಸಸ್ ಬೇಕಂದ್ರೆ ಆಗೋದಿಲ್ಲ, ಕಷ್ಟಪಡಬೇಕಾಗ್ತದೆ. ಬಟ್ ನಾನಿದ್ದು ಇಷ್ಟೆಲ್ಲ ಮಾಡ್ತೀನಿ, ಕೆಲವ್ರಿಗೆ ಎಲ್ಲ ಇರ್ತೈತಿ. ಸೊ ಅವರು ಮನ್ಸು ಮಾಡಿದರೆ ಅವ್ರ ಗುರಿನ ಮುಟ್ತಾರೆ. ಸೊ ಛಲ ಹೊಂದಿದ್ರೆ ಮುರ್ಬೋದು ಸರ್, ಮುಂದೆ ಲೈಫಲ್ಲಿ ಬರ್ಬೋದು. ಎಲ್ಲರೂ ಮನಸ್ಸನ್ನು ಮಾಡಿದರೆ ಎಲ್ಲ ಕೆಲಸನೂ ಮಾಡಲಿಕ್ಕೆ ಸಕ್ಸಸ್ಫುಲ್ಲಿ ಆಗ್ತಾರೆ ಸರ್. ನೋಡಿದ್ರಲ್ಲ ಗೆಳೆಯರೆ, ಶಾಂತಾ ಲಮಾಣಿ ಅವರಿಗೆ ಅವ್ರ ದೇಹ ಸ್ಪಂದಿಸೋದಲ್ಲ, ಅಂಥದ್ರಲ್ಲಿ ಅವರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಪದವೀಧರರಾದರು, ಮೆರಿಟ್ನಲ್ಲಿ ಪಾಸಾಗಿ, ಗೋರ್ಮೆಂಟ್ ಜಾಬ್ ಮೇಲೆ ಆಸೆ ಇಡದೇನೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಸ್ವಾವಲಂಬಿ ಆಗಬೇಕು, ಸ್ವಾವಲಂಬಿ ಜೀವನವನ್ನು ಮಾಡಬೇಕಂತ ಹೇಳಿ ಅವರು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಸೊ ಅವ್ರು ಹೇಳೋದು ಇಷ್ಟೇ, ಮನಸ್ಸಿದ್ದಲ್ಲಿ ಮಾರ್ಗ, ಕಷ್ಟಪಡಬೇಕು, ಮನಸ್ಸಿಡಬೇಕು, ಮನಸ್ಸಿಟ್ಟು ಕೆಲಸ ಮಾಡಬೇಕು, ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂತೆಗೆದುಕೊಳ್ಬಾರ್ದು. ಮತ್ತೊಮ್ಮೆ ತಮ್ಮ ಮುಂದೆ ನಾನು ಮತ್ತೊಂದು ಇನ್ಸ್ಪೈರಿಂಗ್ ಸ್ಟೋರಿಯನ್ನು ತೆಗೆದುಕೊಂಡು ಬರ್ತೇನೆ ಗೆಳೆಯರೆ. ಅಲ್ಲಿವರೆಗೂ ಮನದಾಳದಿಂದ ನಗ್ತಾ ಇರಿ, ಖುಷಿಯಾಗಿರಿ, ತಮ್ಮ ಆಸುಪಾಸಿನ ಸ್ಥಳವನ್ನು ಸ್ವಚ್ಛವಾಗಿರಿ. ನಮಸ್ಕಾರ.